ಸುರೇಶ್ ಈ ಹಿಂದೆ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಏನು ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ವರದಿಯಾಗಿತ್ತು. ಈ ಒಂದು ಕಾಮಗಾರಿ ಅಂದರೆ ಚರಂಡಿ ನಿರ್ಮಾಣ ಕಾಮಗಾರಿ ನಮ್ಮ ನಿರ್ಮಿತಿ ಕೇಂದ್ರದ ಸಹಯೋಗದಿಂದ ಇದು ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ. ಮೊನ್ನೆ ದಿನ ಇದರಲ್ಲಿ ಮಾಧ್ಯಮದಲ್ಲಿ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿ ಸುದ್ದಿ ಮಾಧ್ಯಮದಲ್ಲಿ ಪ್ರಕಟ ಆಗಿತ್ತು. ಸೊ ಹಾಗಾಗಿ ಈ ದಿನ ಇದನ್ನು ಸ್ಥಳ ಪರಿಶೀಲನೆ ಮಾಡಿ ಮತ್ತು ಇಲ್ಲಿನ ನಾಗರಿಕರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ಕೊಳ್ಳೋಕ್ಕೆ ಮತ್ತು ನೀರು ಒಟ್ಟಾರೆಯಾಗಿ ಸರಾಗವಾಗಿ ಮುಂದ್ಗಡೆ ಹೋಗಬೇಕು, ಯಾರು ಕೂಡ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳಾಗುವಂಥ ಆ ರೀತಿ ಮಾಡೋಣ ಅಂಥೇಳಿ ಇವತ್ತು ನಾವು ಬಂದಿದ್ದೀವಿ. ಸೊ ಹಾಗಾಗಿ ಇಲ್ಲಿ ನಮ್ಮ ಪಟ್ಟಣದ ಮುಖಂಡರು ಮತ್ತು ಹಾಗೆಯೇ ಇಲ್ಲಿನ ಸ್ಥಳೀಯ ನಿವಾಸಿಗಳೆಲ್ಲ ಇದ್ದಾರೆ. ಈಗ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಸಮಂಜಸ ಆಗಿದೆ ಮತ್ತು ಹಾಗೆಯೇ ಏನು ಈಗ ಚರಂಡಿ ಮತ್ತು ಡಕ್ಕನ್ನು ನಿರ್ಮಾಣ ಮಾಡಿದ್ದಾರೆ, ಇದು ಸೂಕ್ತವಾಗಿದೆ, ನೀರು ಸರಾಗವಾಗಿ ಹೋಗುತ್ತೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಏನು ಈ ಹಿಂದೆ ಸ್ವಲ್ಪ ಆಕ್ಷೇಪಣೆಗಳಾಗಿತ್ತು, ಆಕ್ಷೇಪಣೆ ಏನಪ್ಪ ಅಂತಂದರೆ ಡಕ್ಕು ಹೈಟ್ ಆಗಿದೆ, ಸೊ ಹಾಗಾಗಿ ತಿರುಗಾಡೋಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ, ಮತ್ತು ಹಾಗೆಯೇ ಮುಂದೆ ಇರ್ತಕ್ಕಂಥ ಚರಂಡಿಗಳು ಕೂಡ ಸ್ವಲ್ಪ ನೇರವಾಗಬೇಕು ಮತ್ತು ನೀರು ಹೋಗೋದ್ರಲ್ಲಿ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿದರು. ಇವತ್ತು ನಮ್ಮ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಅವರು ಮತ್ತು AWS ಅವರು ಹಾಗೆಯೇ ನಾವೆಲ್ಲ ಕೂಡ ಬಂದಿದ್ದೀವಿ. ಇವತ್ತೆಲ್ಲ ಪರಿಶೀಲನೆ ಮಾಡ್ತೀವಿ, ಏನು ಕರೆಕ್ಷನ್ ಆಗಬೇಕು ಆ ಸಣ್ಣ ಪುಟ್ಟ ಕರೆಕ್ಷನ್ ಮಾಡಿಕೊಡ್ತೀವಿ. ಒಟ್ಟಾರೆಯಾಗಿ ನಮ್ಮ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ನಾವು ಕಾಮಗಾರಿ ನಿರ್ವಹಣೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತೇನೆ. ಕಾಮಗಾರಿನ ತರಬೇಕು ಅಂದರೆ ನಮ್ಮ MLA ಅವ್ರನ್ನ ಎಷ್ಟು ನಾವು ಬೇಡ್ಕೊಂಡು ಎಲ್ಲ ವಾರ್ಡ್ಗೂ 30 ಲಕ್ಷ ಕೊಟ್ಟರೆ ನಮ್ಮ ವಾರ್ಡ್ಗೆ 1,30,30,00,000 ರೂಪಾಯಿ ಕೊಟ್ಟರೆ ನಮ್ಮ MLA ಸಾಹೇಬರು. ಅದು ದುಡ್ಡು ತರೋಕ್ಕೆ ನಾವು ಎಷ್ಟು ಶ್ರಮ ಬಿದ್ದಿದ್ದೀವಿ, ಎಷ್ಟು ಇದು ಮಾಡಿದ್ವಿ ನಮಗೆ ಗೊತ್ತದು. ಹಾಗಾಗಿ ಮುಂದೇನೂ ಕೂಡ ಇನ್ನೂ ಕೂಡ ಅಮೌಂಟ್ ಕೇಳಿದ್ವಿ, ಇನ್ನೂ 4 ಕೋಟಿ ದುಡ್ಡು ಹಾಕ್ಕೊಡ್ತೀನಿ ಅಂತ ಹೇಳೋರೆ. ಇನ್ನೂ ಉತ್ತಮವಾದ ರೋಡ್ಗಳು ರಸ್ತೆಗಳೆಲ್ಲ ಆಗ್ತವೆ. ಮೊನ್ನೆ ಇದೇ ಜಾಗದಲ್ಲಿ ಪತ್ರಿಕೆಯಲ್ಲಿ ಬಂದಿತ್ತು, ನೋಡಿದ್ವಿ. ಅದಕ್ಕೆ ಹಿಂದಿಲ್ಲದೆ ಒಂದು ವಾರದಲ್ಲಿ ನಾವು ವೆಂಕಟೇಶ್ ಎಲ್ಲ ಬಂದು ಈ ಸ್ಪಾಟಲ್ಲಿ ಇಲ್ಲಿ ಡ್ರೈನೇಜ್ ಆಗಬೇಕು ಅಂತ ವೆಂಕಟೇಶ್ ಸರ್ ಅಂದರು. ಇಲ್ಲಿ ಡೆಕ್ ಮಾಡಿ ಅಲ್ಲಿ ಡ್ರೈನೇಜ್ ಮಾಡೋದಂದ್ಬಿಟ್ಟು ನಾವೆಲ್ಲ ಕೂತ್ಕೊಂಡು ಚೀಫ್ ಆಫೀಸರ್ ನಾವೆಲ್ಲ ಮಾತಾಡಿ ಹೋಗಿದ್ದು. ಆಮೇಲೆ ಏನಾಯಿತು, ಆ ಪಕ್ಕದ ಬೀದಿಯವರು ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ರು ಬಂದು. ನೀವು ಯಾಕೆ ಮನೆ ಸೈಟ್ ಇಲ್ದರ ಕಡೆಲ್ಲ ಮಾಡಿಬಿಡ್ತೀರ ಸರ್, ಮಾಡಿ ಹೇಗೆ ಮಾಡ್ತೀರಿ, ವೇಸ್ಟ್ ಅಲ್ಲೋದು, ಇರೋ 3 ಮನೆ ನೀರು ಹೋಗಿ ಯಾಕೆ ಅಲ್ಲಿ ಮಾಡ್ತೀರಿ ಅಂತ ಹೇಳಿದಾಗ ನಾವೇನು ಮಾಡ್ದೋ, ನಾವು ನಮ್ಮ ಮನೆ ನಮ್ಮ ಏರಿಯಾದವರೆಲ್ಲ ಸೇರ್ಕೊಂಡು ಸರ್ ಹಿಂಗೆ ಡಕ್ ಕೊಟ್ಬಿಟ್ಟು ಈ ಉಳಿಕೆ ಕ್ವಾಂಟಿಟಿನ ಸಮಸ್ಯೆ ಇರೋ ಕಡೆ ಮಾಡಿಕೊಡಿ ಅಂತ ನಾವು ತೀರ್ಮಾನ ಮಾಡಿ ಕೊಟ್ವಿ. ಅದ್ರ ಪ್ರಕಾರ ಕೆಲಸ ಮಾಡಿದ್ದಾರೆ, ಕೆಲಸನೂ ಚೆನ್ನಾಗಿ ಮಾಡಿದ್ದಾರೆ, ಪ್ರಾಬ್ಲಮ್ ಏನು ತೊಂದರೆ ಇಲ್ಲ. ಯಾರು ಅಕ್ಕಪಕ್ಕದವ್ರು ಯಾರು ಅದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಹೇಳ್ತಾ ಇಲ್ಲ. ನಾನು ಕೂಡ ಅದ್ರ ಬಗ್ಗೆ ಕೆಲಸ ಇಲ್ಲ ಅಂತ ನಾನು ಕೂಡ ಕಂಪ್ಲೇಂಟ್ ಹೇಳ್ತಾ ಇಲ್ಲ. ಬರೋದೇ ಇಲ್ಲಿ 3 ಮನೆ ನೀರು, ಇಲ್ಲಿ ಬರೋ ನೀರು, ಮಿಕ್ಕಿದ ನೀರು ಡೈವರ್ಟ್ ಆ ಕಡೆ ಮಾಡೈತೆ, ನೀರು ಆ ಕಡೆ ಹೋಗ್ತದೆ. ಅದರಿಂದ ಏನು ತೊಂದರೆ ಇಲ್ಲ. ಮುಂದೆ ಎಲ್ಲಿ ಪ್ರಾಬ್ಲಮ್ ಇದೆ ಅದನ್ನು ಬಗೆಹರಿಸಕ್ಕೆ ನಾವು ಇದು ಮಾಡಿ ಒತ್ಕೊಡ್ಬೇಕು ಹೊರತು ಮಾಡೋ ಕೆಲಸವ್ರಿಗೆಲ್ಲ ತೊಂದರೆ ಕೊಟ್ಟು ನಿಲ್ಸ್ಕೊಂಡು ಹೋದ್ರೆ ತಾಲೂಕು ಅಭಿವೃದ್ಧಿನೂ ಆಗಲ್ಲ, ಟೌನ್ ಅಭಿವೃದ್ಧಿನೂ ಆಗಲ್ಲ. ವೈಜ್ಞಾನಿಕ ಅಂತ ಕಣ್ಣು ಮುಂದೆ ಇರೋದು ಇದು. ಯಾರೇ ಬಂದು ಒಬ್ಬ ಇಂಜಿನಿಯರು ಮತ್ತೊಬ್ಬರು ಅಧಿಕಾರಿಗಳು ಬಂದು ನೋಡ್ಲಿ, ಅವೈಜ್ಞಾನಿಕ ಇದ್ರೆ ಅದೇನಿದೆ ನಾವು ಅದಕ್ಕೆ ಇದು ಮಾಡಿಸೋಣ. ಅವೈಜ್ಞಾನಿಕ ಹೆಂಗಾಗ್ತದೆ, ಒಳಗಡೆ ಮುಚ್ಚಿಬಿಟ್ಟಿದ್ರೆ ಅವೈಜ್ಞಾನಿಕ ಆಗ್ತದೆ. ಇದು ಕಣ್ಣು ಮುಂದೆ ಇರೋಂಥದ್ದಾನೆ, ಎಲ್ಲಿ ಅವೈಜ್ಞಾನಿಕವಾಗಿದೆ. ಮೂಲ ನಿವಾಸಿಯಾಗಿರ್ತೀನಿ. ಜೊತೆಗೆ ಏನಪ್ಪ ಅಂದರೆ ನಿರ್ಮಿತಿ ಕೇಂದ್ರದಿಂದ ವರ್ಕ್ ಮಾಡಿದ್ದಾರೆ, ಒಳ್ಳೆ ಕಾಮಗಾರಿ ಕೆಲಸನ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಜನಗಳ ಸಹಕಾರದಿಂದ ಮತ್ತು ನಮ್ಮ ಪುರಸಭೆ ಅಧಿಕಾರಿಯಿಂದ ಎಲ್ಲರೂ ವಿಶ್ವಾಸ ತಗೊಂಡು ನೀಟಾಗಿ ಕೆಲಸ ಮಾಡಿದ್ದಾರೆ. ಈಗ ಏನು ಕೆಲಸ ಆಗಿದೆ ಇದು ನಮಗೆ ತೃಪ್ತಿಕರ ಆಗಿದೆ. ಇವಾಗ ಒಳ್ಳೆ ಗುಡ್ ವರ್ಕ್ ಮಾಡಿದ್ದಾರೆ. ಆ ಥರ ವೈಜ್ಞಾನಿಕವಾಗಿ ಕೆಲಸ ಮಾಡಿದರೆ ನಾವು ಕೂಡ ಕ್ವಶನ್ ಮಾಡ್ತಾ ಇದ್ವು. ನಮಗೆಲ್ಲ ಅನುಕೂಲ ಆಗೈತೆ, ನಮ್ಗೆ ತುಂಬ ಅನುಕೂಲ ಆಗಿದೆ. ಅಕ್ಕಪಕ್ಕ ಅವ್ರ ಮನೆಯವ್ರಿಗೆಲ್ಲರಿಗೂ ಭಾಳ ಚರಂಡಿ ಮಾಡಿಕೊಟ್ಟವ್ರೆ. ಚರಂಡಿ ಅನುಕೂಲವಾಗಿದೆ, ಏನು ಕೆಲಸ ನಡೀತಾ ಇದೆ ಚೆನ್ನಾಗಿದೆ. ಈಗ ಏನು ಆದಷ್ಟು ಬೇಗ ಮಟ್ಟ ಮಾಡಿ ಚರಂಡಿ ನೀರು ಹೋಗಂಗಾಗಲಿ. ಚರಂಡಿ ಇಲ್ದದ ಕಡೆ ಚರಂಡಿ ಮಾಡಿಕೊಡಿ. ಈಗ 40-50 ವರ್ಷದಿಂದ ಚರಂಡಿನಿಲ್ಲ ಆಗೈತೆ, ಇನ್ನೇನು ಮಾತಾಡಬೇಕು. ಚರಂಡಿ ಇರ್ಲಿಲ್ಲ, ಮೇಗಳ ಕಡೆಯಿಂದ ಚರಂಡಿ ಮಾಡಿ ನನ್ನ ಮನೆ ಹತ್ರ ತಂದು ಸ್ಟಾಪ್ ಮಾಡಿಬಿಟ್ರು. ಪೂರ್ತಿ ಇಳಿದು 5 ಟ್ರಾಕ್ಟರ್ ಮಣ್ಣು ತೆಗೆದ್ರು ಅದು ಗೊಜ್ಜನೆ. ಅದ್ರ ಮೇಲೆ ಬರ್ತಿ ಹಾಕಂದು ಚರಂಡಿ ಮಾಡವ್ರೆ. ಈಗ ಅದು ಇನ್ನೂ ರೆಡಿ ಆಗಿಲ್ಲ, ಆಯ್ತಾ ಅದೇ. ಆದ್ರೂ ಅವತ್ತಿನಿಂದ ನಮಗ್ ಚರಂಡಿ ಇರ್ಲಿಲ್ಲ, ಕ್ಲೀನ್ ಆಗಿ ಕೆಲಸ ಆಗದೆ. ಈ ಚರಂಡಿದ ಏನ್ ಪ್ರಾಬ್ಲಮ್ ಇಲ್ಲ ಸರ್ ನಮ್ಗೆ. ಈಗ ಹಿಂದೆ ಏನಾಗದಿಯೋ ಅದು ಉಳ್ದದಿಯೋ ಅದನ್ನ ಮಾಡ್ಕೊಡಿ, ಆದ್ರೆ ಕೆಲಸ ಇಲ್ಲ, ಎಲ್ಲ ನಮಗ್ ನೀಟ್ ಆಗದೆ, ಏನು ತೊಂದರೆ ಇಲ್ಲ ಸರ್.